ಪ್ರೀತಿಯಿಂದ ಪ್ರೀತಿಯಿಂದ ನೀನು ನನ್ನ ತಪ್ಪು ತಿಳ್ಕೊಂಡಿದ್ಯಾ ತೇಜು. ನಮ್ಮಿಬ್ಬರ ಮಧ್ಯೆ ಏನ್ ನಡೆದಿತ್ತು ಅಂತ ಗೊತ್ತಾದ್ರೆ ನಾನು ಈ ಮನೇಲಿ ಹೇಗಿರ್ಬೇಕು ಅಂತ ಅರ್ಥ ಮಾಡ್ಕೋತೀನಿ. ನೆನಪುಗಳಿಲ್ದಿರೋ ದೇಹ ಅಂದ್ರೆ ಅದಕ್ಕೆ ಬೆಲೆನೇ ಇರೋಲ್ಲ. ಈ ಕಣ್ಣೇನ್ ನೋಡಿತ್ತು, ಈ ಮನ್ಸೇನ್ ಆಸೆ ಪಟ್ಟಿತ್ತು ಅಂತ ಗೊತ್ತಾದ್ರೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ನಾನ್ ಗಮನಿಸ್ತಿರೋ ಹಾಗೆ ಈ ಮನೇಲಿ ಎಲ್ಲರೂ ತುಂಬಾ ಒಳ್ಳೆಯವರು. ಬಹುಶಃ ನಾನೇ ಕೆಟ್ಟವಳಾಗಿದ್ದಿರಬಹುದು. ದಯವಿಟ್ಟು ನನ್ನ ತಪ್ಪು ತಿಳಿಬೇಡ ತೇಜು. ನಾನು ಒಂದೇ ಜೀವನದಲ್ಲಿ 2 ಜನ್ಮನ ನೋಡ್ತಾ ಇದ್ದೀನಿ, ಅನುಭವಿಸ್ತಾ ಇದ್ದೀನಿ. ನಾನು ನಿನ್ನೆ ಏನಾಗಿದ್ದೆ ಅಂತ ನಂಗೆ ಗೊತ್ತಿಲ್ಲ ಅಂದ್ರೆ ಅದೆಷ್ಟು ವಿಚಿತ್ರ ಅಲ್ವಾ? ಏಯ್, ನಿನ್ನೆ ನೀನ್ ಏನಾಗಿದ್ದೆ ಅಂತ ನನಗ್ ಗೊತ್ತು. ನಿನ್ನೆ ನೀನು ಬೇಬಿ ಆಗಿದ್ದೆ, ಮೊನ್ನೆನೂ ಬೇಬಿ ಆಗಿದ್ದೆ, ನಾಳೆನೂ ಬೇಬಿ ಆಗಿರ್ತೀಯ. ದಡ್ಡಿ, ಯಾರಾದ್ರೂ ಒಂದೊಂದ್ ದಿನಕ್ಕೆ ಒಂದೊಂದ್ ತರ ಬದಲಾಗ್ತಾರೇನೆ. ಪ್ಲೀಸ್ ತೇಜು, ನಾನ್ ಯಾರು, ಎಲ್ಲಿಂದ ಬಂದೆ, ಎಲ್ಲಿದ್ದೆ, ಎಲ್ಲಾ ಕತೆಗಳನ್ನೂ ಒಂದಿನ ಹೇಳ್ತೀಯಾ? ಕತೆ ಹೇಳ್ಬೇಕಾ? ದಿವಸ ನನ್ನ ಫ್ರೆಂಡ್ ನನಗ್ ಕತೆ ಹೇಳೇ ಮಲಗ್ಸೋದು. ಇವತ್ತಿಂದ ನೀನು ನಮ್ಮ ರೂಮಲ್ಲೇ ಮಲ್ಕೋತೀಯ? ನಾನು ತುಂಬಾ ಅದೃಷ್ಟವಂತೆ ತೇಜು. ಸದ್ಯ ನಾನು ಒಳ್ಳೆ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ. ಆದ್ರೆ ನಿನಗ್ ಮನ್ಸಾದಾಗ ಸ್ವಲ್ಪ ಸ್ವಲ್ಪ ನನ್ನ ಕತೆಗಳನ್ನ ನನಗೆ ಹೇಳಿ ಖಾಲಿ ಇರೋ ನನ್ನ ತಲೆಯಲ್ಲಿ ನೆನಪುಗಳನ್ನ ತುಂಬಿಸು ಪ್ಲೀಸ್. ಪಾಪ ಇಷ್ಟೊಂದು ಕೇಳ್ಕೊತಿದ್ದಾಳೆ, ಕತೆ ಹೇಳ್ಬಿಡ. ಇವಳನ್ನ ನಂಬೇಕಾ ಬೇಡ್ವಾ? ಇವಳು ಹಳೆ ಡಿಂಪಲ್ ಆಗಿದ್ದಿದ್ರೆ ಇಷ್ಟೊಂದು ನಿಷ್ಕಲ್ಮಶವಾಗಿ ಮಗು ಥರ ಇರ್ತಿದ್ಲ. ಈ ಪ್ರಪಂಚದಲ್ಲಿ ಯಾರೂ ಹಾಕಿರಬಾರ್ದು ಅಂಥ ತಾಳಿ ಸರ ನನ್ ಸೊಸೆ ಹಾಕ್ಬೇಕು ಅಂತ ನವರತ್ನಗಳನ್ನ ಪೋಣಿಸಿ 10 ಲಕ್ಷ ಕೊಟ್ಟು ನೀಲಂಗೆ ತಾಳಿ ಸರ ಮಾಡಿಸಿದ್ದೆ. ಯಾಕೋ ಪ್ರಾರಂಭದಿಂದ ಬರೀ ಅಪಶಕನಗಳೇ ಆಗ್ತಿದೆ. ಅದನ್ನ ಯಾಕೆ ಅಪಶಕನ ಅಂತೀರಾ? ಗ್ರಾಚಾರ ಕಳಿತು ಅಂತ ಯಾಕೆ ಅನ್ಕೋಬಾರ್ದು? 10 ಲಕ್ಷ ನಮಗೆ ಮುಖ್ಯ ಅಲ್ಲ, ಅಷ್ಟು ಶ್ರಮವಹಿಸಿ ಮಾಡಿಸಿದ ಸರ ಅದು. ಒಂದೊಂದು ರತ್ನಕ್ಕೂ ಒಂದೊಂದು ಊರು ಸುತ್ತಿದ್ಲು. 5 ವರ್ಷಗಳ ಹಿಂದೆನೆ ಮುಂದಾಲೋಚನೆ ಮಾಡಿ ಮಾಡಿಸಿದ ಸರ ಅದು. ಅಷ್ಟು ಕಷ್ಟಪಟ್ಟು ಮಾಡಿಸಿದ ಸರ ಮಾಯ ಆಗುತ್ತೆ ಅಂದ್ರೆ ನಮ್ಮೊಳಗೆ ಯಾರೋ ಹೊಟ್ಟೆ ಕಿಚ್ಚಿನ ಜನ ಇದ್ದಾರೆ ಅಂತಾಯ್ತು. ಕೆಟ್ಟ ಕಣ್ಣು, ಕೆಟ್ಟ ದೃಷ್ಟಿ ಎಲ್ಲ ನಮ್ಮ ಮನೆ ಮೇಲೆ ಇದೆ. 30 ಜನ ಕೆಲ್ಸಗಾರಿರೋ ಮನೆ ಇದು. ಅವರೇ ಕಳ್ತನ ಮಾಡಿದ್ರೋ ಇಲ್ಲ ಮನೆ ಒಳಗಿರೋರೇ ಕಳ್ತನ ಮಾಡಿದ್ರೋ ಯಾರು ಗೊತ್ತು. ಅದ್ಗೆ ಇಷ್ಟೆಲ್ಲ ತೊಂದರೆಗಳಾಯ್ತಿರೋದ್ರಿಂದ ಈ ತೇಜು ನೀಲ ಮದುವೆ ಹೆಂಗಾದ್ರೂ ಮಾಡಿಸ್ಬಿಡ್ಬೇಕು ಅಂತ ನಂಗೆ ಹಠ ಬತ್ತಾದೆ. ನಿಮ್ಮೆಲ್ಲರ ಹಠ ನಡೆಯೋಕೆ ನಾನೆಲ್ ಬಿಡ್ತೀನಿ. ಆ ತಾಳಿ ಸರ ಎಲ್ಲಿ ಮುಚ್ಚಿಟ್ಟಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. ಆ ದೇವ್ರೇ ಬಂದು ಹುಡುಕಿದ್ರು ಆ ಸರ ಮಾತ್ರ ನಿಮಗ್ ಸಿಗಲ್ಲ. ಆ ಸರ ಸಿಗೋವರೆಗೂ ನಾನೀ ಮದುವೆ ಮಾಡ್ಸಲ್ಲ. ಚೆನ್ನಾಗಿದೆ ಅಲ್ವಾ? ನಾವಿಲ್ಲಿ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದೀವಿ. ಪ್ರೀತಿಯಿಂದ ಪ್ರೀತಿಯಿಂದ